ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಈ ದಿನಗಳಲ್ಲಿ ನಾವು ರಿಚ್ಪಳ ಆತ್ಮ ಈ ವಿಷಯದ ಕುರಿತು ಧ್ಯಾನ ಮಾಡ್ತಾ ಇದ್ದೇವೆ. ನೀವು ಒಂದು ವೇಳೆ ನಿಮಗೆ ಪ್ರಶ್ನೆ ಇರ್ಬೋದು, ಈ ರಿಚ್ಪಳ ಬಗ್ಗೆ ಸತ್ಯವೇದದಲ್ಲಿ ಎಲ್ಲಿ ಬರೆದಿದೆ ಎಂಬುದಾಗಿ. ಅದು ಹಳೆ ಒಡಂಬಡಿಕೆಯಲ್ಲಿ 2 ಸಮುವೇಲ 21ನೇ ಅಧ್ಯಾಯ 1-14 ವಚನ. ತಿರ್ಗಾ ನಾನು ರಿಪೀಟ್ ಮಾಡ್ತೀನಿ. 2 ಸಮುವೇಲ 21ನೇ ಅಧ್ಯಾಯ 1-14 ವಚನ. ದಯವಿಟ್ಟು ನೀವು ಸತ್ಯವನ್ನು ವೇದವನ್ನು ತೆಗೆದು ನೀವು ಓದಿದ್ರೆ ಖಂಡಿತವಾಗಿ ಅಲ್ಲಿ ರಿಚ್ಪಳು ಸೌಲನ ಉಪಪತ್ನಿ ಆಗಿದ್ಲು ಎಂಬುದಾಗಿ ನಾವು ನೋಡೋರಾಗಿರ್ತೇವೆ. ಸೊ ಹೀಗಾಗಿ ಆಕೆ ಯಾವ ರೀತಿ ತನ್ನ ಮಕ್ಕಳಿಗೋಸ್ಕರವಾಗಿ ಅಲ್ಲಿ ಹೋರಾಡ್ತಾಳೆ, ತನ್ನ ಮಕ್ಕಳ ಶವ ಹಕ್ಕಿಗಳು ಕಾಡು ಮೃಗಗಳು ತಿನ್ನಬಾರ್ದೆಂಬುದಾಗಿ ಹೋರಾಡ್ತಾಳೆ ಎಂಬುದಾಗಿ ಅಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ. ಆದ್ದರಿಂದ ಈ ಒಂದು ಪ್ರಸಂಗದಲ್ಲಿ ಖಂಡಿತವಾಗಿ ಅನೇಕರು ನೀವು ಆಶೀರ್ವಾದ ಹೊಂದಿದ್ದೀರಾ. ಹೀಗಾಗಿ ಆ ರಿಚ್ಪಳ ಒಂದು ಆತ್ಮ ನನಗೂ ಬೇಕು ಸ್ವಾಮಿ ಎಂಬುದಾಗಿ ಎಲ್ಲ ತಂದೆಯಂದಿರು ತಾಯಂದಿರು ಮುಖ್ಯವಾಗಿ ಎಲ್ಲ ದೇವ ಮಕ್ಕಳು ನಾವು ಕೇಳಿಕೊಳ್ಳಬೇಕು. ಪ್ರಿಯರೇ, ಆ ರಿಚ್ಪಳ ಆತ್ಮದಲ್ಲಿ 5 ಗುಣಲಕ್ಷಣಗಳನ್ನು ನಾವು ನೋಡ್ತೇವೆ. ಅಂದರೆ ಆಕೆ ಆ ಆತ್ಮದಲ್ಲಿ ಆಕೆಗಿರುವಂಥ ಆತ್ಮದಲ್ಲಿ 5 ಗುಣಲಕ್ಷಣಗಳು ಯಾವ್ಯಾವ ರೀತಿ ಅವಳು ಹೋರಾಡಿ ತನ್ನ ಮಕ್ಕಳ ಶವ ಶತ್ರುವಿನ ಸ್ಮಶಾನ ಭೂಮಿಯಲ್ಲಿ ಹೂಣಲ್ಪಡಬಾರ್ದೆಂಬುದಾಗಿ ಹೇಳಿ ಆಕೆ ಸುಮಾರು 5 ತಿಂಗಳು ಹೋರಾಡ್ತಾಳೆ. ಕಡೆಗೆ ಆಕೆ ಖಂಡಿತವಾಗಿ ಆಕೆ ಹೋರಾಡಿದ್ದಕ್ಕೆ ಜಯವನ್ನು ಪಡಿತಾಳೆ. ದಾವೀದನು ಆರ್ಡರ್ ಮಾಡ್ತಾನೆ. ಮಾತ್ರವಲ್ಲದೆ ಆ ಮಕ್ಕಳ ಶವವನ್ನು ಯಾವ ರೀತಿ ಕೀಷನ ಅಂದರೆ ಸೌಲನ ತಂದೆಯ ಸ್ಮಶಾನದಲ್ಲಿ ಸಮಾಧಿಯ ಪಕ್ಕದಲ್ಲೇ ಹಾಕ್ತಾರೆ ಎಂಬುದಾಗಿ ನಾವು ಓದ್ತೇವೆ. ಸೊ ಹೀಗಾಗಿ ಪ್ರಿಯರೇ, ಆ ಆತ್ಮವನ್ನು ಪಡೀರಿ. ಈ ಪ್ರಸಂಗ ನೀವು ಕೇಳಿಸ್ಕೊಳ್ರಿ. ಖಂಡಿತವಾಗಿ ರಿಚ್ಪಳ ಒಂದು ಆತ್ಮ ದೇವರು ನಿಮಗೂ ಸಹ ಪ್ರಾರ್ಥನೆಯಲ್ಲಿ ಕೊಡೋರಾಗಿದ್ದಾರೆ. ನೋಡಿ, ಆನಂದಿಸಿರಿ, ಕೇಳಿಸ್ಕೊಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ರಿಚ್ಪಳ ಆತ್ಮ ಏನು ತೋರಿಸ್ತದೆ? 2ನೇದಾಗಿ ರವಿಕುಮಾರ್. ತನ್ನ ಮಕ್ಕಳು ಸೈತಾನನ ಕೈಗೆ ಸಿಕ್ಕದ ಹಾಗೆ ಕಡೆಯವರೆಗೂ ತ್ಯಾಗ ಮಾಡಿ ಕುಳಿತುಕೊಂಡಳು. ಎಷ್ಟು ತಿಂಗಳು ಗೊತ್ತಾ? 5 ತಿಂಗಳು. ನೀವು ಕರೆಕ್ಟಾಗಿ ಓದ್ಕೊಂಡು ಬನ್ರಿ. ಈ ರಿಚ್ಪ ಏನು ಮಾಡ್ತಾಳೆ ಅಂದರೆ 5 ತಿಂಗಳು ನೋಡ್ರಿ, ಹಕ್ಕಿಗಳು ಆಕೆ ಮಕ್ಕಳ ಶವವನ್ನ ಬಂದು ಕುಕ್ಕಬಾರದು. ಹಕ್ಕಿ ಯಾರನ್ನ ತೋರಿಸೋದು ಗೊತ್ತಾ? ಸೈತಾನ್. ಅವಳು ಹೆಂಗ್ ಹೋರಾಡ್ತಾಳೆ ನೋಡಿ. 5 ತಿಂಗಳು ಅದೇ ಸ್ಥಳದಲ್ಲಿ ಇರ್ತಾಳೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಕುಟುಂಬದವರಿಗಾಗಿ ಈ ರೀತಿ ಹೋರಾಡ್ತೀರಾ? ಸುಗ್ಗಿ ಕಾಲ ಆರಂಭದಿಂದ ಮಳೆ ಬರೋವರೆಗೂ 5 ತಿಂಗಳು ಅವರು ಹೋರಾಡಿ ಪ್ರಾರ್ಥನೆ ಮಾಡ್ತಾಳೆ. ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ನಾನು ನೀನು ಹೋರಾಡಬೇಕು. ನನಗೆ ನಿನಗೆ ಹಣ ಇರೋದು ಒಳ್ಳೆಯದು, ನನಗೆ ನಿನಗೆ ಕೆಲಸ ಇರೋದು ಒಳ್ಳೆಯದು, ನನಗೆ ನಿನಗೆ ಸೇವೆ ಇರೋದು ಒಳ್ಳೆಯದು, ನನಗೆ ನಿನಗೆ ಆಸ್ತಿ ಪಾಸ್ತಿ ಇರೋದು ಒಳ್ಳೆಯದು, ತಪ್ಪಲ್ಲ ಅದು. ನನಗೆ ನಿನಗೆ ಬಿಸ್ನೆಸ್ ಇರೋದು ಒಳ್ಳೆಯದು, ತಪ್ಪಲ್ಲ. ದೇವರಿಗೆ ಕೊಟ್ಟಿರೋದು ಆಶೀರ್ವಾದ. ಆದರೆ ದೇವರ ಸನ್ನಿಧಾನದಲ್ಲಿ ಮಾತ್ರವೇ ಈ ಸೈತಾನು ಹಕ್ಕಿಗಳನ್ನು ನಾವೇನು ಮಾಡ್ಬೋದು? ನಮ್ಮ ಕುಟುಂಬದಿಂದ ದೂರ ಮಾಡ್ಬೋದು. ಸೊ ಪ್ಲೀಸ್ ಎನ್ಕರೇಜ್ ಯೋರ್ ಫ್ಯಾಮಿಲಿ. ನಿಮ್ಮ ಕುಟುಂಬಗಳಿಗೆ ನೀವು ಎನ್ಕರೇಜ್ ಮಾಡಿರಿ. ಸೈತಾನ್ ಯಾರನ್ನು ಮುಟ್ಟಬಾರ್ದು, ಪಿಶಾಚಿ ಯಾರನ್ನು ಮುಟ್ಟಬಾರ್ದು. ದೇವ್ರ ವಾಕ್ಯದಲ್ಲಿ ಬರೆದಿದೆ, ಸೈತಾನ್ ಗರ್ಜಿಸುವ ಸಿಂಹೋಪದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗ್ತಾ ಇದ್ದಾನೆ. ಅದಕ್ಕೆ ನಾನು ಈ ಮೆಸೇಜಿಗೆ ರಿಚ್ಪಳ ಆತ್ಮ, ದ ಸ್ಪಿರಿಟ್ ಆಫ್ ರಿಸ್ಪಾ ಎಂಬುದಾಗಿ ನಾನು ಟೈಟಲ್ ಕೊಟ್ಟೆ. ಈ ಒಂದು ಸ್ಪಿರಿಟ್ ನನಗೆ ನಿನಗೆ ಬೇಕು, ಈ ಒಂದು ಆತ್ಮ ನನಗೆ ನಿನಗೆ ಬೇಕು. ನೆಹೆಮಿಯ 4ನೇ ಅಧ್ಯಾಯ 14ನೇ ವಚನ. ನೆಹೆಮಿಯ
4ನೇ ಅಧ್ಯಾಯ 14ನೇ ವಚನ ಓದಮ್ಮ. ಹಾಂ. ಅವರನ್ನು ಸಂದರ್ಶಿಸಿ ಅವರ ಮುಂದೆ ನಿಂತು ಶ್ರೀಮಂತರನ್ನು, ಅಧಿಕಾರಿಗಳನ್ನು, ಉಳಿದ ಜನರನ್ನು ಸಂಬೋಧಿಸಿ, ನಿಮ್ಮ ಹಗೆಗಳಿಗೆ ಹೆದರಬೇಡಿರಿ, ಮಹೋನ್ನತನು ಭಯಂಕರನೂ ಆಗಿರುವ ಕರ್ತನನ್ನು ನೆನಪು ಮಾಡಿಕೊಂಡು ನಿಮ್ಮ ಸಹೋದರಿಗೋಸ್ಕರವೂ ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ ಹೆಂಡತಿಯರಿಗೋಸ್ಕರವೂ ನಿಮ್ಮ ಮನೆಯವರಿಗೋಸ್ಕರವೂ ಕಾದಾಡಿರಿ ಎಂದು ಹೇಳಿದನು. ಸಾಕು. ನೆಹೆಮಿಯ ಗೋಡೆ ಕಟ್ಟಬೇಕಾದ್ರೆ ಈಗ ನೆಹೆಮಿಯನ ಪ್ರಾರ್ಥನೆ ಮಾಡ್ತಾ ಇದೀವಲ್ಲ, ಬಿಲ್ಡಿಂಗ್ ನಮ್ಮ ಜೀವಮಾನದಲ್ಲಿ ಏನೇನು ಬಿದ್ದೋಗಿದೆಯೋ ಅದು ಬಿಲ್ಡ್ ಮಾಡಬೇಕು. ಅದು ಆರೋಗ್ಯದ ವಿಷಯದಲ್ಲಿರ್ಬೋದು, ಆತ್ಮಿಕ ವಿಷಯದಲ್ಲಿರ್ಬೋದು, ಅದು ನಮ್ಮ ಬಿಸ್ನೆಸ್ ಕೆಲಸಗಳಲ್ಲಿರ್ಬೋದು, ಬಿಲ್ಡ್ ಮಾಡಬೇಕು. ಬಟ್ ಆದರೆ ನಮ್ಮ ಆತ್ಮಿಕ ಜೀವಿತ ಸುಕ್ಷೇಮವಾಗಿದ್ದರೆ ಮಾತ್ರನೇ ಬೇರೆ ಎಲ್ಲ ಸುಕ್ಷೇಮವಾಗಿರೋಕ್ಕೆ ದೇವರು ಕೃಪೆ ಮಾಡ್ತಾರೆ ಪ್ರಿಯರೇ. ಹೀಗಾಗಿ ನೆಹೆಮಿಯ ಹೇಳ್ತಾನೆ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಹೆಂಡತಿಯರಿಗೋಸ್ಕರ, ನಿಮ್ಮ ಸ್ವಂತತೆಯವರಿಗೋಸ್ಕರ, ನಿಮ್ಮ ಮನೆಯವರಿಗೋಸ್ಕರ ಹೋರಾಡ್ರಿ ಎಂಬುದಾಗಿ ನೆಹೆಮಿಯ ಹೇಳ್ತಾನೆ. ಹೋರಾಡಬೇಕು, ದೇವರ ವಾಕ್ಯ ತಗೊಳ್ಬೇಕು, ದೇವರ ಸನ್ನಿಧಾನಕ್ಕೆ ಬರಬೇಕು, ಪ್ರಾರ್ಥನೆ ಮಾಡಬೇಕು. ದೇವರ ಸನ್ನಿಧಾನ, ದೇವ್ರನ್ನ ಕೇಳ್ರಿ, ಯಾವಾಗ ನಾನು ಟೈಮ್ ಮಾಡ್ಕೊಂಡು ಬರ್ಬೋದು. ಯು ಹ್ಯಾವ್ ಟು ಫೈಟ್. ಅದು ದೇವರ ಸನ್ನಿಧಾನದಲ್ಲಿ ಮಾತ್ರನೇ ಪ್ರಿಯರೇ. ರಿಚ್ಪಳ ಆತ್ಮ ಮೂರನೇದಾಗಿ ನಮಗೆ ಏನು ತೋರಿಸ್ತದೆ ಎಂಬುದಾಗಿ ನಾವು ನೋಡುವಾಗ, ದಯವಿಟ್ಟು ಈ ಕಡೆ ನೆಕ್ಸ್ಟ್ ಪರ್ಸನ್ ಹೋದ್ರಿ, ಪ್ರಕಾಶ್. ಅರಸನಿಗೆ ಸುದ್ದಿ ಮುಟ್ಟುವವರೆಗೂ ಹೋರಾಡಿದಲು, ಆ ಸ್ಥಳದಲ್ಲಿ ಬಿಟ್ಟು ಏಳಲಿಲ್ಲ. ಸರಿ, ಅರಸ ಯಾರು ಗೊತ್ತಾ? ದಾವೀದ ಎಲ್ಲೋ ಯುದ್ಧಕ್ಕೆ ಹೋಗ್ಬಿಟ್ಟಿರ್ತಾನೆ. ಸೊ ಈ ಟೈಮಲ್ಲಿ ರಿಚ್ಪಾ ಯಾರು ಗೊತ್ತಾ? ಸೌಲನ ಉಪಪತ್ನಿ. ಆದರೆ ಆ ಟೈಮಲ್ಲಿ ಫೋನ್ ಇರಲಿಲ್ಲ, ಆ ಟೈಮಲ್ಲಿ ಇನ್ಫ್ಲೂಯೆನ್ಸ್ ಇರಲಿಲ್ಲ, ಆ ಟೈಮಲ್ಲಿ ಯಾವುದೇ ರೀತಿಯ ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಆದರೂ ಸಹ 5 ತಿಂಗಳು ಒಂದೇ ಸ್ಥಳದಲ್ಲಿ ಅವಳು ಕೂತ್ಕೊಂಡಿರ್ತಾಳೆ. ನೋಡಿ, ರಾತ್ರಿ ಹಗಲು ಹಕ್ಕಿಗಳು ಬಂದು ತನ್ನ 2 ಮಕ್ಕಳ ಶವವನ್ನು ತಿನ್ನದ ಹಾಗೆ ಅವಳು ಹೋರಾಡ್ತಾಳೆ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಏನೋ ಮಾಡ್ತಾ ಇದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ವಿ ನೀಡ್ ಟು ಗೋ, ಇನ್ನೊಂದು ಲೆವೆಲ್ಗೆ ಹೋಗ್ಬೇಕು ಪ್ರಿಯ ದೇವರ ಮಕ್ಕಳೇ. ಹೀಗಾಗಿ ಸೈತಾನು ಯಾವುದೋ ರೀತಿಯಲ್ಲಿ ನಿನ್ನ ಮಕ್ಕಳನ್ನ, ನಿನ್ನ ಕುಟುಂಬವನ್ನ, ನಿನ್ನ ರಿಲೇಟಿವ್ಸ್ಗಳನ್ನ ಯಾವುದೇ ರೀತಿಯಲ್ಲಿ ಅವನು ಇರಲಿಬೇಕು ಅಂತ ಹೋರಾಡ್ತಾ ಇದ್ದಾನೆ. ಆಕಾಶದಲ್ಲಿ ಹಕ್ಕಿಗಳು ಹೋರಾಡ್ತಾನೆ ಇದೆ ನೋಡಿ, ಅಲ್ಲಿ ಹೋರಾಡ್ತಾನೆ ಇದೆ. ಆದರೆ ಅವಳು ಬಿಡ್ಲಿಲ್ಲ, ಶವನ ಮುಟ್ಟಕ್ಕೆ ಅವಳು ಬಿಡ್ಲಿಲ್ಲ. ಅದೇ ತರ ಪ್ರಿಯ ದೇವರ ಮಕ್ಕಳೇ, ಇವಳಿಗೆ ಇನ್ನೊಂದು ಆಸೆ ಇತ್ತು. ಅದೇನಂದ್ರೆ, ನಾನು ಈ ತರ ಹೋರಾಡ್ತಾ ಇರೋದು ಒಂದು ಕಾರಣ ಇದೆ, ಆದರೆ ಈ ಸುದ್ದಿ ಹೆಂಗಾದ್ರೂ ದಾವೀದನ ಮುಟ್ಟಬೇಕು. ಸರಿ, ಈ ಸೌಲ ಯಾರು? ದಾವೀದನ ಶತ್ರು. ಆ ಶತ್ರುವಿನ ಉಪಪತ್ನಿ ಇವಳು. ಸೊ ದಾವೀದ ಇವಾಗ ಏನಾರು ಕೇರ್ ಮಾಡ್ತಾನ? ನೋ. ದಾವೀದ ಅವನು ತನ್ನ ಪೊಸಿಷನಲ್ಲಿದ್ದಾನೆ, ತನ್ನ ರಾಜತ್ವದಲ್ಲಿದ್ದಾನೆ, ಅವನು ಯುದ್ಧಕ್ಕೆ ಹೋಗಿದ್ದಾನೆ, ವಾಟ್ ನಾಟ್, ಯಾರಿಗೆ ಬೇಕು. ಬಟ್ ಇವಳು ಅರಸನಿಗೆ ನಾನು ಮಾಡ್ತಾ ಇರೋದು ಗೊತ್ತಾಗಬೇಕು ಅನ್ನೋವರೆಗೂ ಹೋರಾಡ್ತಾಳೆ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನಮ್ಮ ಪ್ರಾರ್ಥನೆ ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟೋವರೆಗೂ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಬಿಡಬಾರ್ದು. ಒಂದು ವಿಷಯದಲ್ಲಿ ನಿನ್ನ ಜೀವಮಾನದಲ್ಲಿ ಬಿಡದೆ ನೀನು ಏನಾದರೂ ತೊಂದರೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವ, ನನಗೆ ಉತ್ತರ ಸಿಗೋವರೆಗೂ ಬಿಡಲ್ಲ ದೇವರೇ ಎಂಬುದಾಗಿ ನೀನು ಹೇಳಬೇಕು. ಯಾರೂ ಸಹ ನೀನು ಕ್ಯಾಶುವಲ್ ಆಗಿ ತೆಗೆದುಕೊಳ್ಬಾರ್ದು. ಸೊ ಅವಳು ಅರಸನಿಗೆ ಸುದ್ದಿ ಮುಟ್ಟೋವರೆಗೂ ಬಿಡಲಿಲ್ಲ. ಅರಸನಿಗೆ ಸುದ್ದಿ ಮುಟ್ಟಿತು. ಪ್ರಿಯ ದೇವರ ಮಕ್ಕಳೇ, ನೀನು ಮಾಡುವಂಥ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ. ಎಲ್ಲ ಕರಗಳು ತಟ್ಟು. ದೇವರಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ದೇವರು ಅವರಿಗೆ ಹತ್ತಿರವಾಗಿಯೇ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ನಿಮ್ಮ ಮಕ್ಕಳಿಗೋಸ್ಕರವಾಗಿ ಹೋರಾಡ್ರಿ, ನಿಮ್ಮ ಕುಟುಂಬದವರಿಗೋಸ್ಕರವಾಗಿ ವಾಕ್ಯದ ಆಧಾರದ ಮೇಲೆ ಪ್ರಾರ್ಥಿಸಿ ಅವ್ರನ್ನ ವಾಕ್ಯದಲ್ಲಿ ಕಾಪಾಡ್ರಿ. ಕರ್ತನ ಆ ಪ್ರಾರ್ಥನೆ ಆತ್ಮವನ್ನು ನಿಮಗೆ ಕೊಡಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದೆಯಾ. ರಿಚ್ಬಳು ತನ್ನ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ ಹೋರಾಡಿದ ಹಾಗೆ ಆಕಾಶದ ಹಕ್ಕಿಗಳು ಸೈತಾನ್ ಬಂದು ದೇವರೇ ತನ್ನ ಮಕ್ಕಳನ್ನು ಮುಟ್ಟದ ಹಾಗೆ ಹೋರಾಡಿದ ಹಾಗೆ ನಾವು ಸಹ ನಮ್ಮ ಕುಟುಂಬವನ್ನು ಸೈತಾನ್ ಮುಟ್ಟದ ಹಾಗೆ ಹೋರಾಡಲಿಕ್ಕಾಗುವಂತೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು.
ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.